ಸ್ನೇಹಿತರೆ, ತೆರೆ ಮೇಲೆ ನಾಯಕನಾಗಿ ಮಿಂಚುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ಒಂದು ತಪ್ಪು ರಾಜನಂತಿದ್ದ ಅವರನ್ನ ಜನರ ಮುಂದೆ ಖಳನಾಯಕನನ್ನಾಗಿ ಮಾಡಿದೆ. ಇಲ್ಲಿ ಅವರು ತಪ್ಪು ಮಾಡಿದ್ದಾರೆ ಎನ್ನುವಂತಹ ಎಲ್ಲಾ ದಾಖಲೆಗಳು ಸಿಕ್ಕಿದ್ದು ಸದ್ಯ ದರ್ಶನ್ ಜೈಲಿಗೆ ಹೋಗೋದು ಪಕ್ಕ ಎನ್ನಲಾಗುತ್ತಿದೆ. ಸ್ನೇಹಿತರೆ, ಕೆಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಎನ್ನುವ ಮಾತನ್ನ ನೀವು ಕೇಳಿ ಇರ್ತೀರಿ. ಆ ಮಾತು ದರ್ಶನ್ರ ಜೀವನದಲ್ಲಿ ನಿಜವಾಗಿದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಹಲವಾರು ತೊಂದರೆಗಳು ಎದುರಾಗಿವೆ. ಹಾಗೆ ದರ್ಶನ್ ಅವರ ತಮ್ಮ ಹಾಗೂ ಅಮ್ಮನಿಗೆ ಮೋಸ ಮಾಡಿದ್ದಾರೆ ಎನ್ನುವಂತಹ ಹಲವಾರು ವಿಚಾರಗಳು ಚರ್ಚೆಯಾಗುತ್ತಿವೆ. ಹಾಗಾದ್ರೆ ಏನದ ವಿಷಯ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಸ್ನೇಹಿತರೆ, ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅವರಿಗೆ ಶಿಕ್ಷೆ ಆಗೋದು ಪಕ್ಕಾ ಎನ್ನಲಾಗುತ್ತಿದೆ. ಯಾಕಂದ್ರೆ ಈಗ ಪೊಲೀಸರಿಗೆ ಸಿಕ್ಕಿರುವ ಸಾಕ್ಷಿಗಳು ತುಂಬಾ ಬಲವಾಗಿವೆ. ಜೈಲಿನಲ್ಲಿರುವ ದರ್ಶನ್ಗೆ ಸಂಕಷ್ಟಗಳು ಇನ್ನೂ ನಿಂತಿಲ್ಲ. ಕಾನೂನಿಗೆ ವಿರೋಧವಾಗಿ ನಿಷೇಧಿಸಲ್ಪಟ್ಟ ಪಕ್ಷಿಯೊಂದನ್ನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಸಾಕಿದ್ದಾರೆ ಎನ್ನುವ ಕಾರಣಕ್ಕಾಗಿ ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆಯ ಅಡಿಯಲ್ಲಿ ದರ್ಶನ್ ವಿರುದ್ಧ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಇದಷ್ಟೇ ಅಲ್ಲದೆ ದರ್ಶನ್ ಜಾಗವನ್ನ ಒತ್ತುವರಿ ಮಾಡಿ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಎನ್ನುವ ಆರೋಪದ ಮೇಲೆ ಈ ಹಿಂದೆ ಕೇಳಿ ಬಂದಿತ್ತು. ಆಗ ಬಿಬಿಎಂಪಿಯವರು ಮನೆಯ ಸ್ವಲ್ಪ ಭಾಗವನ್ನ ಹೊಡೆದು ಹಾಕಲು ಮುಂದಾದಾಗ ಕೋರ್ಟ್ ಮೂಲಕ ಸ್ಟೇ ತಂದು ಅದನ್ನ ನಿಲ್ಲಿಸಿದ್ರು. ಆದ್ರೆ ಈಗ ಆ ವಿಚಾರ ಮತ್ತೆ ಮರುಜೀವವನ್ನ ಪಡೆದುಕೊಂಡಿದೆ. ಹಾಗಾಗಿ ದರ್ಶನ್ರ ಮನೆಯನ್ನ ಹೊಡೆಯಲು ಬಿಬಿಎಂಪಿ ಕಾಯ್ತಿದೆ. ಹೀಗೆ ದರ್ಶನ್ ಎಲ್ಲವನ್ನ ಕಳೆದುಕೊಳ್ಳುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಇದೆಲ್ಲದಕ್ಕೂ ಕಾರಣ ರೇಣುಕಾಸ್ವಾಮಿಯ ಕೊಲೆ. ಆ ಕೊಲೆಗೆ ಕಾರಣವಾದ ಪವಿತ್ರ ಗೌಡ ಮುಖ್ಯ ಕಾರಣವಾಗಿದ್ದಾಳೆ. ಆಕೆಯಿಂದಲೇ ದರ್ಶನ್ರ ಬದುಕು ಬೀದಿಗೆ ಬಂದದ್ದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿ ದರ್ಶನ್ರನ್ನ ಪ್ರಚೋದಿಸಿ ಕೊಲೆ ಮಾಡಿಸುವ ಮಟ್ಟಕ್ಕೆ ಪವಿತ್ರ ಗೌಡ ಇಳಿದಿದ್ದೇ ಇದೆಲ್ಲದಕ್ಕೂ ಕಾರಣ. ಹಾಗಾಗಿ ಇದೆಲ್ಲದಕ್ಕೂ ಮುಖ್ಯ ಕಾರಣ ಪವಿತ್ರ ಗೌಡ. ಈಗ ಮತ್ತಷ್ಟು ಚರ್ಚೆ ಆಗ್ತಿರೋ ವಿಚಾರ ಏನಂದ್ರೆ, ದರ್ಶನ್ ತಮ್ಮ ಹಾಗೆ ತಾಯಿಯರು ಇಷ್ಟೆಲ್ಲ ಆದ್ರೂ ಯಾಕೆ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಅನ್ನೋದು. ಕೆಲವರು ಹೇಳ್ತಿರೋ ಪ್ರಕಾರ ಇದೆಲ್ಲದಕ್ಕೂ ಮುಖ್ಯ ಕಾರಣ ಪವಿತ್ರ ಗೌಡ. ಅದು ಹೇಗೆ ಅಂದ್ರೆ, ಪವಿತ್ರ ಗೌಡ ವಿಚಾರವಾಗಿ ದರ್ಶನ್ ಹಾಗೆ ದರ್ಶನ್ ತಾಯಿಯ ನಡುವೆ ಜಗಳವಾಗಿ ದರ್ಶನ್ ತಮ್ಮ ತಾಯಿಯ ಮೇಲೆ ಕೈ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದೇ ಕಾರಣಕ್ಕಾಗಿ ದರ್ಶನ್ ತಾಯಿ ಸದ್ಯ ದರ್ಶನ್ ಮನೆಯಲ್ಲಿ ಇಲ್ಲ. ಹಾಗೆ ದರ್ಶನ್ ತಮ್ಮ ತಮ್ಮನೊಂದಿಗೂ ಸಹ ಸರಿಯಾಗಿ ಇಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಿವೆ. ಇನ್ನೊಂದು ಸ್ಪಷ್ಟವಾಗಿ ಕಾಣಿಸುವ ವಿಚಾರ ಏನಂದ್ರೆ, ದರ್ಶನ್ರ ತಮ್ಮ ಈಗಲೂ ಸಹ ಬೆಂಗಳೂರಿನ ಬಾಡಿಗೆ ಮನೆ ಒಂದರಲ್ಲಿ ಇರೋದು. ಒಬ್ಬ ಸ್ಟಾರ್ ನಟನ ತಮ್ಮನಾಗಿದ್ರು ಅವರು ಒಂದು ಸಣ್ಣ ಬಾಡಿಗೆಯ ಮನೆಯಲ್ಲಿದ್ದಾರೆ ಅಂದ್ರೆ ಅವರ ಮಧ್ಯೆ ಖಂಡಿತ ಏನೋ ನಡೆದೇ ಇರುತ್ತೆ. ಆದ್ರೆ ಪವಿತ್ರ ಗೌಡ 10 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ದೊಡ್ಡ ಐಷಾರಾಮಿ ಮನೆಯಲ್ಲಿದ್ದಾರೆ. ಮಧ್ಯಮ ವರ್ಗದವರಾಗಿದ್ದ ಪವಿತ್ರ ಗೌಡ ಅಷ್ಟೊಂದು ದೊಡ್ಡ ಮನೆಯನ್ನ ತೆಗೆದುಕೊಂಡಿದ್ದು ಹೇಗೆ ಅನ್ನೋದು ಈಗ ಎಲ್ಲಾ ಕಡೆ ಚರ್ಚೆ ಆಗ್ತಿದೆ. ಅದಕ್ಕೆ ಕಾರಣ ದರ್ಶನ್ ಎನ್ನುವುದು ಎಲ್ಲರಿಗೂ ತಿಳಿದಿರೋ ವಿಚಾರ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.